ಭಾವನೆಗಳಿಗೆ ಬೆಲೆ ಇಲ್ಲದ ಜಾಗದಲ್ಲಿ ಭಾವನೆಗಳಿಗೆ ಸ್ಪಂದಿಸೋ ಜೀವ ನಿಮ್ಮ ಜೊತೆ ಇದ್ದರೆ ಎಂದಿಗೂ ಕಳೆದುಕೊಳ್ಳಬೇಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಚಿಕನ್ದು ಲಿವರ್ ಗೊಜ್ಜು ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ತುಂಬ ರುಚಿಯಾದ ಗೊಜ್ಜಿದು. ಫಸ್ಟ್ ನಾನೀಗ ಚಿಕನ್ ಲಿವರ್ ತಗೊಂಡು ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು, ಚಿಕನ್ ತಿನ್ನೋರು, ನಾನ್ ವೆಜ್ ತಿನ್ನೋರಿಗೆ. ಈಗ ಇದನ್ನು ನಾನು ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರಿಗೆ ನಾನೀಗ ಒಂದೆರಡು ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಟೊಮೊಟೊ ಬೇಕು, ಒಂದು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆ ಬೇಕೇ ಬೇಕು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ನಂತರ ಒಂದು ಸ್ಪೂನ್ ಧನಿಯದ ಪೌಡ್ರು, ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಂತರ ಅದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಒಂದು ಬಾಣಲಿ ಬಿಸಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 5 ನಿಮಿಷದಲ್ಲಿ ಬೇಗ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಹಂಗಾಗಿ ಈಸಿಯಾಗಿ ಮಾಡ್ಕೋಬೋದು. ನಂತರ ನಾನು ಕುಯ್ದಿಟ್ಕೊಂಡಿರೋ ಚಿಕನ್ ಲಿವರ್ ಹಾಕ್ಕೊತಾ ಇದ್ದೀನಿ. ಅದನ್ನೊಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಒಂದು 5 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾವೇನು ಮಸಾಲ ರುಬ್ಬಿಟ್ಕೊಂಡಿದ್ದು ನೋಡಿ, ಅದನ್ನ ಈಗ ಸೇರಿಸ್ಕೊತಿದ್ದೀನಿ ಅಷ್ಟೇ. ಈ ಮಸಾಲ ಹಾಕ್ಕೊಂಡು ನಿಮಗೆ ಯಾವ ನೀರು ಜಾಸ್ತಿ ತೆಳುಗೆ ಬೇಕೋ ಇಲ್ಲ ಗಟ್ಟಿಗೆ ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಳ್ರಿ. ಒಂದು 5 ನಿಮಿಷ ಹಿಂಗೆ ಅಂದ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಬೇಗ ಬೆಂದೋಗುತ್ತಿದ್ದು, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲವೇ ಇಲ್ಲ. ಲಿವರ್ ಸಣ್ಣ ಕುಯ್ದಿರ್ತೀವಿ ನೋಡಿ, ಬೇಗ ಬೆಂದುಬಿಡುತ್ತೆ. ಅದರಲ್ಲೂ ಫ್ರೈ ಮಾಡಿರ್ತೀವಿ ನೋಡಿ ಎಣ್ಣೆಯಲ್ಲಿ, ಜಾಸ್ತಿ ಏನು ಟೈಮೇ ಹಿಡಿಯಲ್ಲ. ನೋಡಿ, ಘಮ ಘಮ ಅನ್ನೋ ಸ್ಮೆಲ್ ಬರ್ತಾ ಇದೆ. ಚಪಾತಿಗೆ, ಮುದ್ದೆಗೆ, ರೈಸಿಗೆ ಎಲ್ಲವಕ್ಕೂ ಸಕ್ಕತ್ತಾಗಿರುತ್ತೆ. ಒಂದು ಸರಿ ಈ ಥರ ಮಾಡ್ಕೊಂಡು ನೋಡಿ. ಟೇಸ್ಟ್ ಚೆನ್ನಾಗಿ ಬಂತಂದರೆ ಗೊತ್ತು ತಾನೇ. ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡೋದು ಮರಿಬೇಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಲ್ರೆಡಿ ಅರ್ಧ ಆಗಿಬಿಟ್ಟಿದೆ ಚಿಕನ್ ಲಿವರ್ ಗೊಜ್ಜು. ಸೂಪರಾಗಿರುತ್ತೆ ಟೇಸ್ಟಿ. ಒಂದು 10 ನಿಮಿಷ ನೀಟಾಗಿ ಬೇಯಿಸ್ಕೊಂಬಿಟ್ರೆ ಮುಗ್ದೋಯ್ತು. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನಾನಿಲ್ಲಿ ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕಿದ್ದೀನಿ. ಗೊಜ್ಜು ಥರ ಮಾಡ್ಕೊತಿರೋದ್ರಿಂದ ಕಾಳೆಲ್ಲ ಹಾಕಿ ಮಾಡ್ತಾರೆ, ಬಟ್ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟೈಮು ಏನು ಜಾಸ್ತಿ ಹಿಡಿಯಲ್ಲ. ಬಿಸಿ ಬಿಸಿಯಾದ ಚಿಕನ್ ಲಿವರ್ ಗೊಜ್ಜು ರೆಡಿ. ನಾವು ಡಾಬಾ, ಹೋಟೆಲ್ ಅಂತ ಹೋಗಿ ತಿಂದು ಹೊಟ್ಟೆ ಕೆಡಿಸ್ಕೊತೀವಿ. ಅಲ್ಲೆಲ್ಲ ಟೇಸ್ಟಿಂಗ್ ಪೌಡ್ರು ಯೂಸ್ ಮಾಡಿರ್ತಾರೆ, ಹಂಗಾಗಿ ತುಂಬ ಟೇಸ್ಟಿ ಇರುತ್ತೆ. ಅದ್ರ ಬದಲು ಮನೇಲೇ ನಾವು ಟೇಸ್ಟಿಯಾಗಿ ಮಾಡ್ಕೋಬೋದಾ, ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಸಿಂಪಲಾಗಿ ಮಾಡ್ಕೊಳೋದು. ಬಿಸಿ ಬಿಸಿಯಾದ ಕೋಳಿ ಲಿವರ್ ಗೊಜ್ಜು ರೆಡಿ. ಊಟ, ನಿದ್ದೆ ಮತ್ತು ನಗು, ಈ ಮೂರೂ ಸಹ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗುವ 3 ಕೆಲಸಗಳು. ಹಾಗಾಗಿ ಸದಾ ಎಲ್ಲರೂ ಸಹ ಊಟ ಮಾಡೋದು ಮರಿಬೇಡಿ, ನಿದ್ದೆ ಮಾಡೋದು ಮರಿಬೇಡಿ, ಹಾಗೆ ಸದಾ ಯಾವಾಗಲೂ ನಗ್ನಗ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಈಗ ಟೇಸ್ಟ್ ಮಾಡೋಕ್ಕೆ ನನ್ನ ಮಗನ ಕೊಡ್ತೀನಿ. ಅವನಿಗಂತೂ ತುಂಬ ಇಷ್ಟ ಈ ಚಿಕನ್ ಗೊಜ್ಜು ಲಿವರ್ದು ಅಂದರೆ, ತುಂಬ ಇಷ್ಟಪಟ್ಟು ತಿಂತಾನೆ. ಈಗ ಕೊಡ್ತಾ ಇದ್ದೀನಿ, ಟೇಸ್ಟ್ ನೋಡಿ ಹೇಳ್ತಾನೆ. ಲಕ್ಕಿ, ಟೇಸ್ಟ್ ಹೇಗಿದೆ ಅಂತ ಹೇಳು. ಅಮ್ಮ, ಚಿಕನ್ ಲಿವರ್ ಗೊಜ್ಜು ಸೂಪರ್.